ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 30ನೆಯ ದಿನಕ್ಕೆ ಸ್ವಾಗತ. ಇಂದು ಬೃಂದಾವನದ ಇತಿಹಾಸದಲ್ಲಿ ಸೂರ್ಯ ಮೂಡಿದ್ದು ಬೆಳಕಿಗಾಗಿ ಅಲ್ಲ, ಕತ್ತಲೆಗಾಗಿ ಎನಿಸುತ್ತಿತ್ತು. ಅಕ್ರೂರನ ರಥ ಸಿದ್ಧವಾಗಿದೆ. ಕೃಷ್ಣ ಮತ್ತು ಬಲರಾಮರು ಮಥುರೆಗೆ ಹೊರಡಲು ಅಣಿಯಾಗಿದ್ದಾರೆ. ಬೃಂದಾವನದ ಪ್ರತಿ ಮರ, ಗಿಡ, ಹಸು ಮತ್ತು ಪಕ್ಷಿಗಳು ಕೂಡ ಇಂದು ಶೋಕತಪ್ತವಾಗಿವೆ. ಹಸುಗಳು ಮೇಯಲು ಹೋಗುತ್ತಿಲ್ಲ, ಪಕ್ಷಿಗಳು ಹಾಡುತ್ತಿಲ್ಲ. ಕೃಷ್ಣನಿಲ್ಲದ ಬೃಂದಾವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಆ ಕ್ಷಣ ಹೇಗಿತ್ತು? ಬನ್ನಿ ಈ ಹೃದಯ ಸ್ಪರ್ಶಿ ಕಥೆಯನ್ನು ಕೇಳೋಣ. ರಥವು ಚಲಿಸಲು ಆರಂಭಿಸಿದಾಗ ಗೋಪಿಕೆಯರು ಆಕ್ರಂದನ ಮಾಡುತ್ತಾ ರಥಕ್ಕೆ ಅಡ್ಡಲಾಗಿ ಮಲಗುತ್ತಾರೆ. ಕೃಷ್ಣ, ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮ ಪ್ರಾಣವನ್ನೇ ತೆಗೆದುಕೊಂಡು ಹೋಗು ಎಂದು ಬೇಡಿಕೊಳ್ಳುತ್ತಾರೆ. ಅಕ್ರೂರನಿಗೆ ರಥ ಓಡಿಸಲು ಸಾಧ್ಯವಾಗುತ್ತಿಲ್ಲ. ಕೃಷ್ಣನು ರಥದಿಂದ ಕೆಳಗಿಳಿದು ಪ್ರತಿಯೊಬ್ಬರಿಗೂ ಸಮಾಧಾನ ಹೇಳುತ್ತಾನೆ. ನಾನು ನಿಮ್ಮ ಹೃದಯದಲ್ಲೇ ಇರುತ್ತೇನೆ, ಕಾರ್ಯನಿಮಿತ್ತ ಹೋಗುತ್ತಿದ್ದೇನೆ, ಬೇಗ ಮರಳಿ ಬರುತ್ತೇನೆ ಎಂದು ಸುಳ್ಳು ಭರವಸೆ ನೀಡುತ್ತಾನೆ. ಆ ಕ್ಷಣದಲ್ಲಿ ಕೃಷ್ಣನ ಕಣ್ಣುಗಳು ತುಂಬಿ ಬಂದಿದ್ದವು. ಎಲ್ಲರೂ ಅಳುತ್ತಿದ್ದರೆ ರಾಧೆ ಮಾತ್ರ ದೂರದಲ್ಲಿ ಒಂದು ಮರದ ಕೆಳಗೆ ಮೌನವಾಗಿ ನಿಂತಿದ್ದಳು. ಕೃಷ್ಣನು ಮೆಲ್ಲನೆ ಅವಳ ಬಳಿ ಹೋಗುತ್ತಾನೆ. ಇಬ್ಬರ ನಡುವೆ ಯಾವುದೇ ಮಾತುಗಳಿರಲಿಲ್ಲ, ಕೇವಲ ಕಣ್ಣೀರಿನ ಸಂವಾದವಿತ್ತು. ಕೃಷ್ಣನು ತನ್ನ ಕೊಳಲನ್ನು ರಾಧೆಯ ಕೈಗಿಡುತ್ತಾನೆ. ಇದರರ್ಥವೇನೆಂದರೆ, ನನ್ನ ಈ ಪ್ರೇಮದ ನಾದ ಇನ್ನು ಮುಂದೆ ನಿನ್ನಲ್ಲೇ ಇರಲಿ ಎಂದು. ರಾಧೆ ಹೇಳುತ್ತಾಳೆ, ಕೃಷ್ಣ, ನೀನು ಹೋದರೂ ನಿನ್ನ ನೆನಪುಗಳು ನನ್ನ ಉಸಿರಾಗಿರುತ್ತವೆ. ನೀನು ಎಲ್ಲಿಗಾದರೂ ಹೋಗು, ಆದರೆ ನನ್ನ ಪ್ರೇಮ ನಿನ್ನನ್ನು ಸದಾ ಕಾಯುತ್ತದೆ. ಇದು ಲೋಕದ ಅತ್ಯಂತ ಪವಿತ್ರ ವಿರಹದ ಕ್ಷಣವಾಗಿತ್ತು. ಕೊನೆಗೆ ಕೃಷ್ಣ ಮತ್ತು ಬಲರಾಮರು ರಥವೇರಿ ಮಥುರೆಯ ದಾರಿ ಹಿಡಿಯುತ್ತಾರೆ. ರಥದಿಂದ ಎದ್ದ ಧೂಳು ಕಾಣದಾಗುವವರೆಗೂ ಬೃಂದಾವನದ ಜನರು ಅಲ್ಲಿಯೇ ನಿಂತು ನೋಡುತ್ತಿರುತ್ತಾರೆ. ಕೃಷ್ಣನು ಹೋದ ಮೇಲೆ ಬೃಂದಾವನದ ಬಣ್ಣವೇ ಮಾಸಿ ಹೋದಂತೆ ಭಾಸವಾಗುತ್ತದೆ. ಆಟಗಳಿಲ್ಲ, ತುಂಟಾಟಗಳಿಲ್ಲ, ಕೇವಲ ಕೃಷ್ಣನ ನೆನಪುಗಳು ಮಾತ್ರ ಬಾಕಿ ಉಳಿಯುತ್ತವೆ. ಆದರೆ ಕೃಷ್ಣನಿಗೆ ಮುಂದೆ ಮಥುರೆಯಲ್ಲಿ ದೊಡ್ಡ ಕೆಲಸ ಕಾಯುತ್ತಿದೆ. ಕಂಸನ ಅಂತ್ಯದ ಸಮಯ ಹತ್ತಿರವಾಗುತ್ತಿದೆ. ಸ್ನೇಹಿತರೆ, ಪ್ರೀತಿ ಎಂದರೆ ಕೇವಲ ಜೊತೆಗಿರುವುದಲ್ಲ, ಪರಸ್ಪರರ ನೆನಪಿನಲ್ಲಿ ಬದುಕುವುದೂ ಕೂಡ ಹೌದು. ಬೃಂದಾವನದ ಕೃಷ್ಣನ ಬಾಲ್ಯದ ಲೀಲೆಗಳು ಇಲ್ಲಿಗೆ ಮುಗಿದು ಈಗ ಕೃಷ್ಣನ ಶೌರ್ಯದ ಪರ್ವ ಆರಂಭವಾಗಲಿದೆ. ಮಥುರೆಗೆ ಹೋದ ಕೃಷ್ಣನಿಗೆ ಮೊದಲು ಎದುರಾದದ್ದು ಯಾರು? ಕಂಸನ ಅರಮನೆಯಲ್ಲಿ ನಡೆದ ಮೊದಲ ಅದ್ಭುತವೇನು? ಇದನ್ನು ನಾವು ನಾಳೆಯ 31ನೆಯ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.